ಜೈಪುರ್. ಜೈ ಅಂದರೆ ಮಹಾರಾಜ ಜೈಸಿಂಗ್, ಪುರ ಅಂದರೆ ಸಿಟಿ. ಜೈಪುರ್ ಮಹಾರಾಜ ಜೈಸಿಂಗ್ ಅವರ ಹೆಸರಲ್ಲಿ ಇದೆ. ಇದು ರಾಜಸ್ಥಾನದ ಕ್ಯಾಪಿಟಲ್ ಸಿಟಿ ಮತ್ತು ಪಿಂಕ್ ಸಿಟಿ ಆಫ್ ಇಂಡಿಯಾ ಅಂತಾನೂ ಕರೀತಾರೆ. ಈ ಸಿಟಿ ಬರೀ ಪಿಂಕ್ ಕಲರಲ್ಲಿ ಇಲ್ಲ, ಇದು ಒನ್ ಆಫ್ ದ ಮೋಸ್ಟ್ ಕಲರ್ಫುಲ್ ಸಿಟಿ ಇನ್ ಇಂಡಿಯಾ ಅಂತಾನೂ ಕರೀತಾರೆ. ಸೊ ಈ ವಿಡಿಯೋದಲ್ಲಿ ನಾವು ಜೈಪುರನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ, ಮತ್ತು ಇಲ್ಲಿನ ಆರ್ಟ್, ಕಲ್ಚರ್ ಮತ್ತು ಹೆರಿಟೇಜ್, ಫುಡ್ ಬಗ್ಗೆ, ಇಲ್ಲಿನ ಫೇಮಸ್ ಟೂರಿಸ್ಟ್ ಪ್ಲೇಸಸ್ಸನ್ನು ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಲೆಟ್ಸ್ ಬಿಗಿನ್ ಗೈಸ್. ಸೊ ಹಲೋ ಗೈಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ಜೈಪುರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರಬೇಕು, ನಾನು ಟ್ರಾವೆಲ್ ಮಾಡಿದೆ ಬೆಂಗಳೂರು ಟು ಜೈಪುರ್ ಟ್ರೈನ್ ಜರ್ನಿ. ಸೊ ಈ ವಿಡಿಯೋದಲ್ಲಿ ನಾವು ಜೈಪುರನ್ನು ಕಂಪ್ಲೀಟಾಗಿ ಎಕ್ಸ್ಪ್ಲೋರ್ ಮಾಡೋಣ. ಹೋಟ್ಲಲ್ಲಿ ಇದ್ದೀನಿ, ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ನಾವು ಹೋಗ್ತಾ ಇದ್ದೀವಿ ಜೈಪುರ್ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಬ್ರೇಕ್ಫಾಸ್ಟಲ್ಲಿ ನಾವು ತಗೊಂಡಿದ್ವಿ ಆಲೂ ಪರೋಟ ಮತ್ತು ಪನ್ನೀರ್ ಪರೋಟ, ಅದ್ರ ಜೊತೆ ಪೂರಿ ಭಾಜಿ. ಈಗ ನಾವು ಸೈಟ್ ಸೀಯಿಂಗ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ಇದೇ ಹೋಟೆಲ್ ಸ್ಟೇ ಆಗಿದ್ದು. ಸೊ ಬನ್ನಿ ಗೈಸ್, ಈಗ ನಾವು ನಮ್ಮ ಸೈಟ್ ಸೀಯಿಂಗ್ ಮಾಡೋಕ್ಕೆ ಹೋಗೋಣ. ಗೈಸ್ ಇದು ಬಂದು ಪಿಂಕ್ ಸಿಟಿ. ಈಗ ನಾವು ಪಿಂಕ್ ಸಿಟಿಯಲ್ಲಿ ಎಂಟ್ರಿ ಕೊಡ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇದ್ದೀವಿ ಸಿಟಿ ಪ್ಯಾಲೇಸ್ಗೆ. ಈ ಗೇಟ್ ಹೆಸರು ಬಂದು ಜೋರಾವರ್ ಸಿಂಗ್ ಗೇಟ್ ಅಂತ. ಇವತ್ತಿನ ನಮ್ಮ ಫಸ್ಟ್ ಸೈಟ್ ಸೀಯಿಂಗ್ ಬಂದು ಸಿಟಿ ಪ್ಯಾಲೇಸು. ಬನ್ನಿ ಒಳಗಡೆ ಹೋಗ್ಬಿಟ್ಟು ನೋಡೋಣ, ಎಂಟ್ರಿ ಫೀಸ್ ಏನಿದೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಗೈಸ್ ಈ ಸಿಟಿ ಪ್ಯಾಲೇಸ್ ಒಳಗಡೆ ಎಂಟ್ರಿ ಫೀ ಬಂದು 300 ರೂಪಾಯಿ ಆಗಿದೆ. ನಂಗೆ ಅನಿಸುತ್ತೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ. ಇನ್ನು ಸ್ಟೂಡೆಂಟ್ಸ್ ID ಕಾರ್ಡ್ ಇದ್ದರೆ 50% ಡಿಸ್ಕೌಂಟ್ ಆಗಿದೆ. ಸೊ ಫೈನಲಿ ಗೈಸ್ ಈಗ ನಾವು ಬಂದಿದ್ದೀವಿ ಸಿಟಿ ಪ್ಯಾಲೇಸ್ ಒಳಗಡೆ. ಬನ್ನಿ ಗೈಸ್ ಒಳಗಡೆ ಹೋಗ್ಬಿಟ್ಟು ಕಂಪ್ಲೀಟ್ಲಿ ಎಕ್ಸ್ಪ್ಲೋರ್ ಮಾಡೋಣ ಹೇಗಿರುತ್ತೆ ಅಂತ. ಸದ್ಯಕ್ಕೆ ಈಗ ಎಂಟ್ರಿ ಟಿಕೆಟ್ ತೊಗೊಂಡಿದ್ದೀವಿ. ಒಂದು ಟಿಕೆಟ್ ಬಂದು 300 ರೂಪಾಯಿ ಆಗಿದೆ. ಈ ಸಿಟಿ ಪ್ಯಾಲೇಸನ್ನು ಮಹಾರಾಜ ಸವೈ ಜೈಸಿಂಗ್ ಅವರು 1727ನೇ ಇಸ್ವಿಯಲ್ಲಿ ನಿರ್ಮಿಸುತ್ತಾರೆ. ಆಚೆ ಕಡೆಯಿಂದ ಸಿಟಿ ಪ್ಯಾಲೇಸ್ ಬಂದು ಈ ರೀತಿ ಕಾಣಿಸುತ್ತದೆ. ಇದು ಬಂದು ಸಿಟಿ ಪ್ಯಾಲೇಸ್ ಅಲ್ಲಿ ಸೈಡಲ್ಲಿ ವ್ಯೂ ಈ ರೀತಿ ಕಾಣಿಸುತ್ತೆ. ಇದು ಬಂದು ಮುಬಾರಕ್ ಮಹಲ್. ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದಿದ್ದಾಯ್ತು. ಒಳಗಡೆ ಏನಂದ್ರೆ ಇರೋದು ಲೈಕ್ ಹಳೆ ಕಾಲದಲ್ಲಿ ರಾಜ ಪೋಲೋ ಆಡ್ತಾ ಇದ್ದಿದ್ದು, ಬಿಲಿಯರ್ಡ್ಸ್ ಆಡ್ತಾ ಇದ್ದಿದ್ದು, ಅದೆಲ್ಲ ಇಟ್ಟಿದ್ದಾರೆ. ರಾಜ ಹಾಕ್ತಾ ಇದ್ದಿದ್ದು ಬಟ್ಟೆಗಳು, ಪೋಲೋ ಆಡಕ್ ಹಾಕ್ತಾ ಇದ್ದಿದ್ದು ಬಟ್ಟೆಗಳು, ಮತ್ತು ಅವ್ರ ಚಪ್ಪಲಿಗಳು, ಅವ್ರದ್ದು ಜೂತಾಸು, ಮತ್ತೆ ಅವ್ರದ್ದು ಪ್ಯಾಂಟ್ಸು, ಶರ್ಟ್ಸು, ಮತ್ತೆ ಅವ್ರದ್ದು ಕಾರ್ಪೆಟ್ಸು, ಬೆಡ್ಸು, ಹಳೆ ಕಾಲದಲ್ಲಿ ರಾಜರು ಏನೇನ್ ಯೂಸ್ ಮಾಡ್ತಾ ಇದ್ರು ಅದೆಲ್ಲ ಇಲ್ಲಿ ಒಳಗಡೆ ತೋರಿಸಿದ್ದಾರೆ. ಒಳಗಡೆ ಫೋಟೋಗ್ರಫಿ ಮತ್ತೆ ವಿಡಿಯೋಗ್ರಫಿ ಅಲೋ ಇಲ್ಲ. ಆ ರೀಸನ್ ಇಂದ ಏನು ಶೂಟ್ ಮಾಡಕ್ ಆಗಿಲ್ಲ. ಈ ಸಿಟಿ ಪ್ಯಾಲೇಸ್ ಒಳಗಡೆ ನೀವು ಬಂದ್ಬಿಟ್ಟು ಶಾಪಿಂಗ್ ಕೂಡ ಮಾಡ್ಬೋದು. ಎಸ್ಪೆಷಲಿ ಈ ಸಿಟಿ ಪ್ಯಾಲೇಸ್ ಒಳಗಡೆ ಇರೋ ಶಾಪ್ಸ್ ಬಂದು ಲೇಡೀಸ್ಗೆ ಬೆಸ್ಟು. ಯಾಕಂದರೆ ಇಲ್ಲಿ ಸಿಗುತ್ತೆ ಲೈಕ್ ಬ್ಯಾಂಗಲ್ಸು, ರಾಜಸ್ಥಾನಿ ಬ್ಯಾಂಗಲ್ಸು, ರಾಜಸ್ಥಾನಿ ಆರ್ಟು, ರಾಜಸ್ಥಾನಿ ಬಟ್ಟೆಗಳು ಆ್ಯಂಡ್ ಮತ್ತು ರಾಜಸ್ಥಾನಿ ಜೂತಾಸು, ಈ ಥರ ಎಲ್ಲ ವಸ್ತುಗಳನ್ನು ಸಿಗುತ್ತೆ. ಅಥೆಂಟಿಕ್ ರಾಜಸ್ಥಾನಿ ಸ್ಟೈಲನ್ನು ಇಲ್ಲಿ ತಗೋಬೋದು. ಮತ್ತು ಇಲ್ಲೂ ಅಷ್ಟೇ ಯಾವುದೇ ರೀತಿಯ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿ ಎಲ್ಲೋ ಇರಲಿಲ್ಲ. ಇದು ಸಿಲೆಖಾನ. ಸಿಲೆಖಾನ ಅಂದರೆ ವೆಪನ್ಸ್ ಮತ್ತು ಆರ್ಮ್ಸನ್ನು ಸ್ಟೋರ್ ಮಾಡೋ ಜಾಗವನ್ನು ಸಿಲೆಖಾನ ಅಂತ ಕರೆಯುತ್ತಾರೆ. ಒಳಗಡೆ ಸಿಲೈ ಖಾನ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ. ಸಿಲೈ ಖಾನ ಅಂದರೆ, ಸಿಲೈ ಅಂದರೆ ವೆಪನ್ಸು ಪರ್ಷಿಯನ್ ಭಾಷೆಯಲ್ಲಿ, ಖಾನ ಅಂದರೆ ಸ್ಟೋರೇಜು. ಸೊ ಈ ಸಿಲೈ ಖಾನ ನೋಡ್ಕೊಂಡು ಬಂದಿದ್ದೀವಿ. ಇದರಲ್ಲಿ ಬೇಸಿಕಲಿ ಏನಿದೆ ಅಂದರೆ ಲೈಕ್ ಹಳೆ ಕಾಲದಲ್ಲಿ ರಾಜರು ಯೂಸ್ ಮಾಡ್ತಾ ಇದ್ದಿದ್ದು ಆರ್ಮ್ಸು, ವೆಪನ್ಸ್ ಎಲ್ಲ ಇಟ್ಟಿದ್ದಾರೆ. ಖಡ್ಗಗಳು, ಗನ್ಸು, ಪಿಸ್ಟೂಲ್ಸು, ಸ್ವಾರ್ಡ್ಸು, ಇನ್ನೂ ಜಾಸ್ತಿ ವಸ್ತುಗಳನ್ನ ಇಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದಾರೆ. ಈ ಸಿಟಿ ಪ್ಯಾಲೇಸನ್ನು ಮೊಘಲ್, ರಾಜ್ಪೂತ್, ಯುರೋಪಿಯನ್ ಆರ್ಕಿಟೆಕ್ಚರ್ಲಿ ಕಟ್ಟಿದ್ದಾರೆ. ಇದು ದಿವಾನೆ ಖಾಸ್ ಅಂತ. ಇಲ್ಲೇ ಮಹಾರಾಜ ಕೂತ್ಕೊಂಡು ಸಭೆಗಳನ್ನು ಮಾಡ್ತಾ ಇದ್ದಿದ್ದು. ಇದು ಮಹಾರಾಜದು ಶಾಹಿ ದರ್ಬಾರ್ ಆಗಿತ್ತು.
ಮಹಾರಾಜರದು ಪ್ರೈವೇಟ್ ಮೀಟಿಂಗ್ಸು ತಮ್ಮ ಸೈನಿಕರ ಜೊತೆ ತಮ್ಮ ಮಂತ್ರಿಗಳ ಜೊತೆ ಇಲ್ಲೇ ನಡೀತಾ ಇದ್ದಿದ್ದು. ಮತ್ತು ಇಲ್ಲಿ ಪಬ್ಲಿಕ್ಗೆ ನಿರ್ಬಂಧವಿತ್ತು. ಫ್ರೆಂಡ್ಸ್, ಈಗ ನಿಮಗೆ ರಾಜಸ್ಥಾನಿ ಕಟ್ಪುತ್ಲಿ ಶೋಗೆ ಕರ್ಕೊಂಡು ಹೋಗ್ತೀನಿ, ಬನ್ನಿ. ಓಕೆ ಫ್ರೆಂಡ್ಸ್, ಫೈನಲಿ ಈಗ ನಾವು ಸಿಟಿ ಪ್ಯಾಲೇಸ್ ನೋಡ್ಕೊಂಡು ಬಂದಿದ್ದಾಯಿತು. ಈಗ ನಾವು ಹೋಗ್ತಾ ಇದ್ದೀವಿ ಜಂತರ್ ಮಂತರ್ಗೆ. ಜಸ್ಟ್ ಸಿಟಿ ಪ್ಯಾಲೇಸ್ ಆಪೋಸಿಟ್ ಇರೋದು. ಫೈನಲಿ ಗೈಸ್, ಈಗ ನಾವು ಜಂತರ್ ಮಂತರ್ಗೆ ಟಿಕೆಟ್ಸ್ ತಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಒಂದು ಟಿಕೆಟ್ ಬಂದು 52 ರೂಪಾಯಿ. ಫೈನಲಿ ನಾವು ಜಂತರ್ ಮಂತರ್ ಒಳಗಡೆ ಎಂಟ್ರಿ ಕೊಟ್ಟಿದ್ದೀವಿ. ಇದು ಬಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಒಳಗಡೆ ಈ ಜಂತರ್ ಮಂತರ್ ಬರುತ್ತದೆ. ಇದನ್ನು ಮಹಾರಾಜ ಸವೈ ಜೈಸಿಂಗ್ ಅವರು 1734 ಇದನ್ನು ಸ್ಥಾಪನೆ ಮಾಡಿದ್ದರು. ಮಹಾರಾಜರು ಆಸ್ಟ್ರೋನಮಿ ಮತ್ತು ಆಸ್ಟ್ರಾಲಜಿಯಲ್ಲಿ ವಿಶ್ವಾಸ ಇಡುತ್ತಿದ್ದರು. ಈ ಜಾಗವನ್ನು ಜಂತರ್ ಮಂತರ್ ಯಾಕೆ ಕರೀತಾರೆ ಅಂದರೆ, ಜಂತರ್ ಅಂದರೆ ಯಂತ್ರ, ಮಂತರ್ ಅಂದರೆ ಕ್ಯಾಲ್ಕುಲೇಷನ್ ಎಂದು ಅರ್ಥ. ಈ ಜಂತರ್ ಮಂತರಲ್ಲಿ ಟೋಟಲ್ 19 ಆಸ್ಟ್ರಾನಾಮಿಕಲ್ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ. बोलते हैं जय प्रकाश यंत्र. जय मीन्स सवै जैसे फाउंडर ऑफ दिस. प्रकाश मीन्स लाइट, यंत्र मीन्स इंस्ट्रूमेंट. ये अपनी ग्लोब होती है. ग्लोब आपने देखा होगा, ये ग्लोब की जैसे बनी हुई है और इसके 2 पार्ट करती है. ए पार्ट और बी पार्ट पीछे बना हुआ है. मतलब इसके लिए जो मिसिंग भाग है मार्बल का, वो वहाँ लगा हुआ है और जो वहाँ पर मिसिंग है वो यहाँ लगा हुआ है. ये कॉम्प्लीमेंट्री है. 1 घंटा ये काम करता है और 1 घंटा वो काम करता है. तो इससे अपन क्या देखते हैं कि अपना जो सन है इस टाइम किस राशि में चल रहा है. अपने 1 साल में कितने महीने होते हैं? 12 महीने की होती है 12 राशियाँ. तो 12 महीने की 12 राशियाँ होती है. सन 1 महीना 1 राशि में चलता है. तो मतलब आज जो बच्चा पैदा होगा उसका राशि क्या होगा, तो वो अपन इससे देखते हैं. तो बीच में लोहे का प्लेट देख रहे हैं तार के ऊपर, तो ये सन का पोजीशन है. इसका शेडो इस पर गिरेगा तो ये काम करेगा. गैस में ये देखो ये आ रहा है ना, तो वहाँ पे लिखा हुआ है धनु. धनु मतलब आज जो बच्चा पैदा होगा उसका राशि होगा धनु राशि. देखिए टाइम अपन ने वहाँ से लिया था. ಈ 19 ಆಸ್ಟ್ರಾನಮಿಕಲ್ ಇನ್ಸ್ಟ್ರೂಮೆಂಟ್ಸ್ ಇಂದ ನಾವು ವೆದರ್, ಟೈಮ್ ಮತ್ತು ಗೃಹ ನಕ್ಷತ್ರಗಳ ಬಗ್ಗೆ ತಿಳಿಯಬಹುದು. ಇಲ್ಲಿ ಪ್ರಪಂಚದ ಅತಿ ದೊಡ್ಡ ಸನ್ ಕ್ಲಾಕ್ ಅನ್ನು ನಾವು ನೋಡಬಹುದು. ಇದು 100% ಅಕ್ಯುರೇಸಿ ಟೈಮ್ ಅನ್ನು ತೋರಿಸುತ್ತದೆ. ಜೊತೆಗೆ ಇಲ್ಲಿ 12 ರಾಶಿಗಳ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ. ಇದರಿಂದ ನಮ್ಮ ರಾಶಿಗಳ ಬಗ್ಗೆ ತಿಳಿಯಬಹುದು. Minute divided by 3. You see shadow? It's 2 to 5, 10, 11. Right, and it is coming 12 o'clock, 1 o'clock, 2 o'clock, 5, 10, 15, 12. ಗೈಸ್, ಇಲ್ಲಿ ಒಂದೊಂದು ಬಾಕ್ಸ್ ಬಂದು ಒಂದೊಂದು ಗಂಟೆ ತೋರಿಸುತ್ತೆ. ಕ್ಲಿಯರ್ ಆಗಿ ನಮಗೆ ಶಾಡೋ ಕಾಣಿಸ್ತಾ ಇದೆ. ಈಗ ಟೈಮ್ ಬಂದು 1 ಗಂಟೆ 2 ಗಂಟೆ 2 ಗಂಟೆ 20 ನಿಮಿಷ ಆಗಿದೆ. ಸೊ ನಾನು ವಾಚಲ್ಲೂ ಕೂಡ ತೋರಿಸ್ತೀನಿ. 2:28 ಆಗಿದೆ. 2:28 ಎಕ್ಸಾಕ್ಟ್. ಸೊ ಇಲ್ಲಿ ಸನ್ ಶಾಡೋ ಇಂದ ನಾವು ಕಂಪ್ಲೀಟ್ ಆಗಿ ಟೈಮನ್ನು ಎಕ್ಸಾಕ್ಟ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಫ್ರೆಂಡ್ಸ್, ಈ ಜಂತರ್ ಮಂತರಲ್ಲಿ ಒಂಥರ ಯೂನಿಕ್ ವಸ್ತುಗಳನ್ನು ನಾವು ನೋಡಬಹುದು. 52 ರೂಪೀಸ್ ವರ್ತ್ ಇಟ್ ಅನ್ಸುತ್ತೆ ನಮಗೆ. ಜಂತರ್ ಮಂತರ್ ನೋಡಿಕೊಂಡು ನಾವು ಲಂಚ್ ಮಾಡೋಕ್ಕೆ ಬಂದ್ವಿ. ಈಗ ನಾವು ಹೋಗ್ತಾ ಇದ್ದೀವಿ ಜೈಪುರಿನ ಫೇಮಸ್ ಪ್ಲೇಸ್ ಬಂದು ಘಟೋರ್ ಕಿ ಛತ್ರಿಯಾ ಅಂತ. ಸೊ ಇದೇ ನಮ್ಮ ಆಟೋ, ಪ್ಯಾಂಥರ್ ಅಂತ ಇದೆ ಅಲ್ವಾ. ಸೊ ಇದನ್ನೇ ನಾವು ಬುಕ್ ಮಾಡ್ಕೊಂಡಿದ್ದು. ಪರ್ ಡೇ 1200 ರೂಪೀಸು.
ಸೊ ಫೈನಲಿ ಗೈಸ್ ನೀವು ನೋಡ್ಬೋದು ನನ್ನ ಹಿಂದ್ಗಡೆ ಈಗ ನಾನು ಬಂದಿದ್ದೀನಿ ಗಟೋರ್ಕಿ ಛತ್ರಿ ಅಂತ. ಸೊ ಇದು ಸಿಟಿಯಿಂದ ಅರೌಂಡ್ 3 ಕಿಲೋಮೀಟರ್ಸ್ ಆಗುತ್ತೆ. ಈ ಗಟೋರ್ಕಿ ಛತ್ರಿಯಲ್ಲಿ ಮೋಸ್ಟ್ ಆಫ್ ರಾಯಲ್ ಫ್ಯಾಮಿಲಿ ಮೆಂಬರ್ಸನ್ನು ಇಲ್ಲೇ ಸಮಾಧಿ ಮಾಡಿರೋದು. ಈ ಗಟೋರ್ಕಿ ಛತ್ರಿಯ ಒಳಗಡೆ ಎಂಟ್ರಿ ಫೀಸ್ ಬಂದು ಪರ್ ಪರ್ಸನ್ 25 ರೂಪೀಸ್ ಆಗಿದೆ. ಸೊ ನೋಡ್ಬೋದು ಇದ್ರ ವ್ಯೂ ಬಂದು ಈ ರೀತಿ ಇದೆ. ಸೊ ಪಕ್ಕದಲ್ಲೇ ಇದೆ ನಹರ್ಗರ್ ಫೋರ್ಟು. ಮೇಲೆ ನಹರ್ಗರ್ ಫೋರ್ಟ್ಗೆ ಹೋಗೋಕ್ಕೆ ಮೆಟ್ಲೆಲ್ಲ ಇದ್ದಾವೆ. ಆ್ಯಂಡ್ ಇದು ಬಂದು ಒನ್ ಆಫ್ ದ ಟಾಪ್ ಟೂರಿಸ್ಟ್ ಅಟ್ರಾಕ್ಷನ್ನು. ಇದ್ರ ಹೆಸರು ಗಟೋರ್ಕಿ ಛತ್ರಿ ಅಂತ. ಆ್ಯಂಡ್ ಮತ್ತೆ ಏನಂದರೆ ನೀವೇನಾದರೂ ಪೀಸ್ಫುಲ್ಲಿ ಬಂದುಬಿಟ್ಟು ಎಂಜಾಯ್ ಮಾಡಬೇಕಂದ್ರೆ ಇಲ್ಲಿ ಬಂದು ಆರಾಮಾಗಿ ಎಂಜಾಯ್ ಮಾಡ್ಬೋದು. ಈ ಬಿಲ್ಡಿಂಗ್ಸ್ ಎಲ್ಲ ಕಟ್ಟಿರೋದು ಇಟಾಲಿಯನ್ ಮಾರ್ಬಲಲ್ಲಿ. ಆ ರೀಸನಿಂದ ಸೂಪರಾಗಿ ಕಾಣಿಸುತ್ತೆ, ಎಸ್ಪೆಷಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡೋಕ್ಕೆ. ಆ್ಯಂಡ್ ಮತ್ತೆ ಏನಂದರೆ ಇಲ್ಲಿ ಮೋಸ್ಟ್ ಆಫ್ ಬಾಲಿವುಡ್ ಫಿಲಿಮ್ಸ್ ಎಲ್ಲ ಬಂದುಬಿಟ್ಟು ಶೂಟ್ ಮಾಡಿದ್ದಾರೆ. ಸೊ ಇಲ್ಲಿ ವಿಸಿಟ್ ಮಾಡೋಕ್ಕೆ ಬೆಸ್ಟ್ ಟೈಮ್ ಬಂದು ಈವ್ನಿಂಗ್ ಟೈಮಲ್ಲಿ ಬರಬೇಕು, ಎಸ್ಪೆಷಲಿ ಸನ್ಸೆಟ್ ಆಗೋವಾಗ ಬರಬೇಕು. ಕಂಪ್ಲೀಟಾಗಿ ಪೀಸ್ಫುಲ್ ಆಗಿರುತ್ತೆ, ಜಾಸ್ತಿ ಕ್ರೌಡೆಡ್ ಇಲ್ಲ, ಆರಾಮಾಗಿ ಎಂಜಾಯ್ ಮಾಡ್ಬೋದು. ಲೈಕ್ ಇಲ್ಲಿ ಮೋಸ್ಟ್ ಆಫ್ ಫಾರಿನರ್ಸ್ ಕೂಡ ಬರ್ತಾರೆ. ಸೊ ಗೈಸ್ ಈಗ ಮೇಲ್ಗಡೆ ಹೋಗ್ಬಿಟ್ಟು ಮೇಲ್ಗಡೆಯಿಂದ ಕಂಪ್ಲೀಟ್ ವ್ಯೂ ಅನ್ನು ನೋಡೋಣ. ಈ ಗಟೋರ್ಕಿ ಛತ್ರಿ ಅದು ವ್ಯೂ ನೋಡಬೇಕಂದ್ರೆ ಫಸ್ಟು ಮೇಲ್ಗಡೆ ಟೆರೆಸ್ ಮೇಲೆ ಬರಬೇಕಾಗುತ್ತೆ. ಸೊ ಇಲ್ಲಿಂದ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಅನ್ನು ನೋಡ್ಬೋದು. ಸೊ ಫೈನಲಿ ಗೈಸ್ ಈಗ ಗಟೋರ್ಕಿ ಛತ್ರಿಯ ನೋಡಿದ್ದಾಯ್ತು. ಈಗ ನಾವು ಹೋಗೋಣ ನಹರ್ಗಢ್ ಫೋರ್ಟ್ಗೆ. ಈ ಗಟೋರ್ಕಿ ಛತ್ರಿಯ ಇಂದ ನಹರ್ಗಢ್ ಫೋರ್ಟ್ಗೆ ಜಸ್ಟ್ 2 ಕಿಲೋಮೀಟರ್ ಆಗಿತ್ತು. ಬಟ್ ಸ್ವಲ್ಪ ಮೇಲ್ಗಡೆ ಹೋಗಬೇಕಾಗತ್ತೆ, ಯಾಕಂದರೆ ಇದು ಸ್ವಲ್ಪ ಬೆಟ್ಟದ ಮೇಲೆ ಇರೋದು ನಹರ್ಗಢ್ ಫೋರ್ಟು. ಸೊ ಫೈನಲಿ ಗೈಸ್ ಈಗ ನಾವು ಬಂದಿದ್ದೀವಿ ನಹರ್ಗಢ್ ಫೋರ್ಟ್ಗೆ. ನಹರ್ಗಢ್ ಫೋರ್ಟ್ ಬಂದು ಕೆಳಗಡೆಯಿಂದ ಮೇಲ್ಗಡೆ ಬರಬೇಕಾಗತ್ತೆ. ಸೊ ಆ ರೀಸನಿಂದ ಬೈಕ್ಸ್ ಇದ್ದಾವೆ ಕೆಳಗಡೆಯಿಂದ ನಾವು ಟೋಟಲ್ 4 ಜನಕ್ಕೆ 200 ರೂಪಾಯಿ ಕೊಡ್ತೀವಿ ಬರೋಕ್ಕೆ, ಹೋಗೋಕ್ಕೆ 200 ರೂಪಾಯಿ ಎಕ್ಸ್ಟ್ರಾ ಬೈಕಲ್ಲಿ. ಸೊ ಅದಕ್ಕೋಸ್ಕರ ಈಗ ಮೇಲೆಗಡೆ ಬಂದಿದ್ದೀನಿ ನಹರ್ಗಢ್ ಫೋರ್ಟಲ್ಲಿ. ಬನ್ನಿ ಗೈಸ್ ಒಳಗಡೆ ಹೋಗ್ಬಿಟ್ಟು ನೋಡೋಣ. ನೀವು ಹಿಂದ್ಗಡೆ ನೋಡ್ಬೋದು, ಅದೇ ಬೈಕಲ್ಲಿ ನಾವು ಬಂದಿದ್ದು. ಸೊ ಮೇಲ್ಗಡೆ ಆಟೋಸ್ ಏನೂ ಬರಲ್ಲ, ಆ್ಯಕ್ಚುಲಿ ಜಾಸ್ತಿ ಮೇಲ್ಗಡೆ ಇರೋದು. ಇದು ನಹರ್ಗಢ್ ಫೋರ್ಟ್ದು ಎಂಟ್ರಿ ಫೀಸು. ಸೊ ಮೇಲ್ಗಡೆ ಶೀಶ್ ಮೆಹಲ್ ಎಲ್ಲ ಇದೆಯಂತೆ, ಬನ್ನಿ ಹೋಗ್ಬಿಟ್ಟು ನೋಡೋಣ. ಫ್ರೆಂಡ್ಸ್ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ಅರೌಂಡ್ 100 ಮೀಟರ್ಸ್ ಹೋದರೆ ನಮಗೆ ಸನ್ಸೆಟ್ ಪಾಯಿಂಟ್ ಬರುತ್ತೆ. ಅಲ್ಲಿ ಬ್ಯೂಟಿಫುಲ್ ಸನ್ಸೆಟನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಆ್ಯಂಡ್ ನಾಳೆ ಅಮೀರ್ ಫೋರ್ಟ್ಗೆ ಹೋಗೋಣ, ಹವಾ ಮೆಹಲ್ ಕೂಡ ಹೋಗೋಣ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಗೈಸ್ ಇದು. ಅಮೇಝಿಂಗ್ ಆಗಿದೆ ಗುರು, ಸಖತ್ತಾಗಿದೆ ನೋಡೋಕ್ಕೆ. ಸೊ ಹೀಗೆ ಹೋದರೆ ಸನ್ರೈಸ್ ಪಾಯಿಂಟ್ ಬರುತ್ತೆ, ನಾವು ಸ್ಟ್ರೈಟ್ ಹೋದರೆ ಸನ್ಸೆಟ್ ಪಾಯಿಂಟ್ ಬರುತ್ತೆ. ಫ್ರೆಂಡ್ಸ್ ಇಲ್ಲಿ ಶೀಶ್ ಮೆಹಲ್ ಇದೆ, ಒಳಗಡೆ ವ್ಯಾಕ್ಸ್ ಮ್ಯೂಸಿಯಂ ಕೂಡ ಇದೆ. ಇದ್ರ ಒಳಗಡೆ ಪ್ರೈಸ್ ಬಂದು 500 ರೂಪೀಸ್ ಅಂತೆ. ಇಲ್ಲಿ ಸೆಲೆಬ್ರಿಟೀಸ್ದೆಲ್ಲ ಇರುತ್ತೆ ಮ್ಯೂಸಿಯಮ್. ಇಲ್ಲಿ ನಹರ್ಗಢ್ ಫೋರ್ಟಲ್ಲಿ ಎಂಟ್ರಿ ಫೀಸ್ ಬಂದು 50 ರೂಪಾಯಿ ಆಗಿದೆ. ಆ್ಯಂಡ್ ಈ ಕಡೆ ಒಂದು ಆರ್ಟಿಫಿಷಿಯಲ್ ಟೈಗರ್ ಇದೆ. ಸೊ ನಾನು ಇದನ್ನು ರಿಯಲ್ ಟೈಗರ್ ಅಂದ್ಕೊಂಡಿದ್ದೆ. ಇದು ಬಂದು ಡೆಸರ್ಟ್ ಥರ ಇದೆ. ಸೊ ಇಲ್ಲಿ ಕಂಪ್ಲೀಟು ಜೈಪುರ್ನ ವ್ಯೂ ಅನ್ನು ನೋಡ್ಬೋದು. ಒನ್ ಆಫ್ ದ ಬ್ಯೂಟಿಫುಲ್ ಸನ್ಸೆಟನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಬಂದು ವ್ಯೂ ಪಾಯಿಂಟ್ ಇರೋದು. ಕೆಳಗಡೆ ನೋಡ್ಬೋದು, ಜಾಸ್ತಿ ಏನೋ ಇಲ್ಲಿ ಆಟ ಆಡ್ತಿದ್ದಾರೆ. ಸೊ ಇಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ವ್ಯೂ ಕಾಣಿಸ್ತದೆ ನೋಡ್ಬೋದು.
ಸೊ ಫೈನಲಿ ಗೈಸ್ ಈಗ ಸನ್ಸೆಟ್ ನಾಹರ್ಗರ್ ಫೋರ್ಟಲ್ಲಿ ಸನ್ಸೆಟ್ನ ನೋಡ್ಕೊಂಡಿದ್ದಾಯಿತು. ಈಗ ನಾವು ಹೋಗೋಣ ಹವಾ ಮಹಲ್ ಹತ್ರ. ವ್ಯೂ ಚೆನ್ನಾಗಿರುತ್ತೆ, ಎಸ್ಪೆಷಲಿ ರಾತ್ರಿ ಹೊತ್ತು ಅಲ್ಲಿ ಹೋಗ್ಬಿಟ್ಟು ನೋಡೋಣ.